ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ವಿಚಾರ ಈಗಾಗಲೇ ಸಿಎಂ ಮತ್ತು ಗೃಹ ಸಚಿವರು ಹಿಂಟನ್ನು ಕೊಟ್ಟಿದ್ದಾರೆ. ಮೀಟಿಂಗ್ ಕೂಡ ಮಾಡಿ ಮುಗಿಸಿದ್ದಾರೆ. ಅಧಿಕೃತ ಘೋಷಣೆಯೊಂದೇ ಬಾಕಿ. ನಾಳೆನೇ ಆಗುತ್ತಾ ಆ ಅಧಿಕೃತ ಘೋಷಣೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದ್ರೆ ನಾಳೆ ಗುರುವಾರ ಪ್ರತಿ ವಾರದಂತೆ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಇಲ್ಲಿ ಮಹತ್ವದ ನಿರ್ಧಾರ ಚರ್ಚೆಯಾಗಿ ಅನೌನ್ಸ್ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ, ಡಿಸಿಎಂ, ಗೃಹ ಸಚಿವರೆಲ್ಲ ಸುಳಿವು ಕೊಟ್ಟಿದ್ದಾರೆ ಈ ವಿಚಾರಕ್ಕೆ. ಏಕಾಏಕಿಯಾಗಿ ಮೊಬೈಲ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಮಾರ್ಗಸೂಚಿಗೆ ಸಮಿತಿಯನ್ನು ರಚನೆ ಮಾಡುವುದರ ಬಗ್ಗೆ ನಾಳೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. 2026-27ನೇ ಸಾಲಿನಿಂದಲೇ ಈ ನಿರ್ಧಾರ ಜಾರಿಗೆ ಬರುವ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಮತ್ತೊಂದು ಕಡೆ ಪೋಷಕರು ಹೆಂಗೂ ಬ್ಯಾನ್ ಮಾಡೋದು ಮಾಡ್ತಾ ಇದ್ದೀರಿ, 18 ವರ್ಷದವರೆಗೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಿ ಅಂಥೇಳಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಖಾಸಗಿ ಶಾಲೆಗಳು ಕೂಡ ಸರ್ಕಾರದ ಈ ಚಿಂತನೆಯನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾವೆ. ಹಾಗಾಗಿ ನಾಳೆಯ ಕ್ಯಾಬಿನೆಟ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಮೊಬೈಲ್ ಬ್ಯಾನ್ಗೆ ಸರ್ಕಾರದ ಚಿಂತನೆ ಹೇಗಿದೆ? ಶಾಲಾ ಕ್ಯಾಂಪಸ್ ಒಳಗೆ ವಿದ್ಯಾರ್ಥಿಗಳಿಗೆ ಮೊಬೈಲನ್ನು ನಿಷೇಧಿಸುವಂಥದ್ದು, ಅದರ ಜೊತೆಗೆ ಮೊಬೈಲ್ ಜೊತೆಗೇನೆ ಟ್ಯಾಬು, ಐಪ್ಯಾಡ್ಗಳನ್ನು ಕೂಡ ನಿಷೇಧಿಸುವುದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ದಾಸರಾಗ್ತಾ ಇರುವಂಥದ್ದು ವಿದ್ಯಾರ್ಥಿಗಳು, ಹದಿಹರೆಯದವರು. ಹಾಗಾಗಿ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಕೀಪ್ಯಾಡ್ ಮೊಬೈಲ್ಗೆ ಅವಕಾಶವನ್ನು ಕೊಡಬಹುದು ಅನ್ನುವಂತಹ ಚಿಂತನೆಗಳು ಕೂಡ ಇದೆ. ಹಾಗಾದ್ರೆ ಶಾಲಾ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಮೊಬೈಲನ್ನು ನಿಷೇಧ ಮಾಡೋದು ಸರ್ಕಾರದ ಚಿಂತನೆ ಆಗ್ತಾ ಇದೆ. ಒಂದು. ಎರಡನೇದು, ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೂಲ್ಸ್ ಅಪ್ಲೈ ಮಾಡ್ತಾರಾ ಪ್ರಶ್ನೆ ಇದೆ. ಮೊಬೈಲ್ ಜೊತೆಗೆ ಟ್ಯಾಬು, ಐಪ್ಯಾಡ್ಗಳನ್ನು ನಿಷೇಧ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಡಿಸ್ಟ್ರಾಕ್ಷನಿಂದ, ಅಡಿಕ್ಷನಿಂದ ದೂರ ಮಾಡೋದಕ್ಕೆ ಅನ್ನೋದು ಸರ್ಕಾರ ಹೇಳ್ಕೊಳ್ತಾ ಇದೆ. ವಿದ್ಯಾರ್ಥಿಗಳ ಸುರಕ್ಷತೆಗೆ ಬೇಕಾದರೆ ತುಂಬ ದೂರ ಟ್ರಾವೆಲ್ ಮಾಡೋರು ಇರ್ತಾರಲ್ಲ, ಅವ್ರ ಕೈಗೆ ಬೇಕಾದ್ರೆ ಕೀಪ್ಯಾಡ್ ಫೋನನ್ನು ಕೊಟ್ಟು ಕಳಿಸಿ ಅಂತೇನಾದ್ರು ಹೇಳ್ತಾರಾ, ನೋಡಬೇಕು.